ಸರ್, ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೈರೆಕ್ಟರ್ ಆದ್ರ ಅರುಣ್ ಸರ್ ಕರೆದ್ರು ಒಂದು ದಿವಸ. ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದರು. ಹೋದೆ, ಜಯನಗರಲ್ಲಿ ಆಫೀಸು, ಪ್ರೊಡ್ಯೂಸರ್ ಸರ್ದು ಆಫೀಸು. ಹೋದ್ವಿ, ಮೀಟ್ ಮಾಡಿದ್ವಿ. ಸ್ಕ್ರಿಪ್ಟು, ಫುಲ್ ಬೌಂಡ್ ಸ್ಕ್ರಿಪ್ಟು ನನ್ನ ಕೈಗೆ ಕೊಟ್ಟರು. ಶ್ರೀಕಾಂತ್ ಓದಿ ಅಂತಂದು. ಸರ್, ಇಲ್ಲ ಸರ್, ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾವು ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ, ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ನಾವು ಬಜೆಟಿಂಗ್ ಮಾಡ್ಕೊಡ್ತೀವಿ, ಅದ್ರ ಪ್ರಕಾರ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ಥರ. ಸೊ ಸಿನಿಮಾ ಬಂದು ನಾವು 50 ದಿವಸ ಪ್ಲಸ್ 9 ಕಾಲ್ ಶೀಟು, ಟೋಟಲ್ ಒಂದು ಹೆಚ್ಚು ಕಡಿಮೆ 55-60 ದಿವಸ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಎಲ್ಲ ಕಡೆ ಶೂಟ್ ಮಾಡಿರೋಂಥ ಸಿನಿಮಾ. ಮೇಜರ್ ಆಗಿ ಮೈಸೂರು ಎಪಿಸೋಡು, ನಮ್ಮ ಏನು ವಿದ್ಯಾರ್ಥಿಗಳದ್ದು ಬಂದಿರೋದು ಮೈಸೂರು ಎಪಿಸೋಡಲ್ಲಿ. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಮನೆ ಪೋರ್ಷನ್ಸ್ಗಳೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಸಾಂಗ್ಗೆ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೀವಿ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್. ಆ್ಯಸ್ ಯೂಶುವಲ್ ಎಲ್ಲರೂ ಹೇಳೋದು ಅದೇ, ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್, ಅಂದರೆ ಒಂದು ಜಾನರಲ್ಲಿಲ್ಲ, ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ, ಪ್ರತಿಯೊಂದು ಪ್ರೇಕ್ಷಕರು ನೋಡೋ ಅಂಥದ್ದು ಪ್ರತಿಯೊಂದು ಎಲಿಮೆಂಟು ಇದೆ. ಅಂದರೆ ಸಿನಿಮಾ ಸ್ಟಾರ್ಟಿಂದ ಕೊನೆವರೆಗೂ ಒಂದೊಂದು ಕಡೆನೂ ಒಂದೊಂದು ಥರ ಜಾನರ್ ಬರ್ತಾ ಹೋಗುತ್ತೆ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್. ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ, ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಂಡದ ಟೆಕ್ನಿಷಿಯನ್ಸ್ಗಳು ಮತ್ತು ಈ ಚಿತ್ರಕ್ಕೆ ತುಂಬ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಚಿತ್ರ ಬಹಳ ಯಶಸ್ವಿಯಾಗಿ ಮುನ್ನಡೆಯಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಎಲ್ಲರೂ ತಮ್ಮ ಒಂದು ಕೋಆಪ್ರೇಷನ್ ಇನ್ನೂ ಮುಂದೆ ಕೊಡಲೇಬೇಕು, ಕೊಡ್ತಾ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್.